ಅಕ್ರಮ ಆಸ್ತಿ ಗಳಿಕೆ ಮತ್ತು ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಇಡಿ ರೇಡ್ ಆಗಿತ್ತು. ಇದೀಗ ಅಕ್ರಮ ಬೆಟ್ಟಿಂಗ್ ಕೇಸಲ್ಲಿ ವೀರೇಂದ್ರ ಪಪ್ಪಿ ಅವರ ಬಂಧನ ಆಗಿದೆ. ತಡರಾತ್ರಿ ಸಿಕ್ಕಿಂನಿಂದ ಕೈ ಶಾಸಕನನ್ನ ಕರೆತಂದಿದ್ದಾರೆ ಇಡಿ ಟೀಮ್. ಇಂದು 10 ಗಂಟೆ ನಂತರ ಜಡ್ಜ್ ಎದುರು ಹಾಜರಾಗುವಂತಹ ಸಾಧ್ಯತೆ ಇದೆ. ಸದ್ಯ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ವೀರೇಂದ್ರ ಪಪ್ಪಿ ಅವರಿದ್ದಾರೆ. ತಡರಾತ್ರಿ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ಆಗಿದೆ ವೀರೇಂದ್ರ ಪಪ್ಪಿ ಅವರಿಗೆ. ಯಲಹಂಕದ ಜಡ್ಜ್ ನಿವಾಸಕ್ಕೆ ಕರೆದೊಯ್ಯಲಿರುವಂತಹ ಇಡಿ ಅಧಿಕಾರಿಗಳು, ವೀರೇಂದ್ರ ಪಪ್ಪಿ ಕಸ್ಟಡಿಗೆ ಕೇಳಲಿರುವಂತಹ ಇಡಿ ಅಧಿಕಾರಿಗಳು. ಕೈ ಶಾಸಕನ ಮನೆಯಲ್ಲಿ ಕೋಟಿ ಕೋಟಿ ನಗದು ಮತ್ತು ಚಿನ್ನ ಪತ್ತೆಯಾಗಿದೆ. ಅದನ್ನು ಕಂಡು ಅವರೇ ಗಾಬರಿಯಾಗಿದ್ದಾರೆ ಇಡಿ ಅಧಿಕಾರಿಗಳು. ಆ ಮಟ್ಟಕ್ಕೆ ಇವರ ಮನೆಯಲ್ಲಿ ಕೋಟಿ ಕೋಟಿ ನಗದು ಮತ್ತು ಚಿನ್ನ ಪತ್ತೆಯಾಗಿದೆ. ಮತ್ತು ಈತನ ಎಲ್ಲ ಡೀಟೇಲ್ಸ್ನ ಇವರು ಕೆದಕ್ತಾ ಹೋದಾಗ ವೀರೇಂದ್ರ ಪಪ್ಪಿ ಅವರು ಕೋಟಿ ಕುಳ ಎಲ್ಲದರಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ, ಬೆಟ್ಟಿಂಗ್ ಆ್ಯಪ್ಸ್ಗಳಲ್ಲಿ ಎಲ್ಲದರಲ್ಲೂ ಕೂಡ. ಹೀಗಾಗಿ ಇವರ ಮನೆ ಮೇಲೆ ಇಡಿ ರೇಡ್ ಆಗುತ್ತೆ. ಅಧಿಕೃತವಾದಂಥ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಇವರು ಹೋಗಿ ಇಡಿ ರೇಡ್ ಮಾಡ್ತಾರೆ. ಸಿಕ್ಕಾಕೊಂಡಿದ್ದಾರೆ. ಸಿಕ್ಕಿಂನಿಂದ ಚಿತ್ರದುರ್ಗದ MLA ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಕರೆತಂದಿದ್ದಾರೆ. ಸದ್ಯಕ್ಕೆ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಅವರನ್ನು ಇರಿಸ್ಕೊಂಡಿದ್ದಾರೆ. ಇವತ್ತು ಜಡ್ಜ್ ಎದುರು ಅವರನ್ನು ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಮತ್ತು ಇದಾದ ನಂತರದಲ್ಲಿ ಹೆಚ್ಚಿನ ವಿಚಾರಣೆಗೆ ವೀರೇಂದ್ರ ಪಪ್ಪಿ ಅವರನ್ನು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಇಡಿ ಅಧಿಕಾರಿಗಳು ಕೇಳುವಂಥ ಎಲ್ಲ ಸಾಧ್ಯತೆ ಇದೆ. ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಅಕ್ರಮವಾದಂಥ ಬೆಟ್ಟಿಂಗ್ ಆ್ಯಪ್, ಅದರಲ್ಲೂ ಕೂಡ ವಿದೇಶಿ ಮೂಲದ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಈತ ಕಾಂಗ್ರೆಸ್ ಶಾಸಕ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ದಟ್ಸ್ ಫಾರ್ ಬಿಸ್ನೆಸ್ ಪರ್ಪಸ್. ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಡಬಲ್ ಮಾಡುವಂಥ ಪ್ರಕ್ರಿಯೆ ಇರಬಹುದು. ಅದನ್ನು ವಾಪಸ್ ಪಡೆಯೋದಕ್ಕೆ ಒಂದು ರೀತಿಯಲ್ಲಿ ರೊಟೇಟಿಂಗ್ ಅನ್ನುವಂಥ ರೀತಿಯಲ್ಲಿ ದುಡ್ಡುಗಳನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಜೊತೆಗೆ ಇಲ್ಲೂ ಕೂಡ ಬೇಕಾದಷ್ಟು ಬಿಸ್ನೆಸ್ಗಳು, ಅಕ್ರಮ ಹಣ ವರ್ಗಾವಣೆ, ಆದಾಯಕ್ಕೂ ಮೀರಿದಂತಹ ಆಸ್ತಿಯ ಗಳಿಕೆ ತಾವು ನೋಡ್ಬೋದು ನಮ್ಮ ಸ್ಕ್ರೀನ್ನಲ್ಲಿ. ಹೀಗಾಗಿ ಇವರನ್ನು ಈಗ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ.